ಫಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ, ಆಪ್ಷನ್ ಸಿ ಶಿವಾಜಿ, ಆಪ್ಷನ್ ಡಿ ಅಶೋಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ ಆಗಿರುತ್ತೆ. ಸೆಕೆಂಡ್ ಕ್ವಶನ್, ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ರಾಜ ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ಸಮುದ್ರಗುಪ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಶೋಕ ಆಗಿರುತ್ತದೆ. ಥರ್ಡ್ ಕ್ವಶನ್, ಭಾರತದ ಮೊದಲ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಹುಮಾಯೂನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಾಬರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, 1857ರ ಸಿಪಾಯಿ ದಂಗೆ ಮೊದಲು ಎಲ್ಲೆಲ್ಲಿ ಆರಂಭವಾಯಿತು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮೀರತ್, ಆಪ್ಷನ್ ಸಿ ಕಾನ್ಪುರ, ಆಪ್ಷನ್ ಡಿ ಲಕ್ನೌ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮೀರತ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಸ್ವಾತಂತ್ರ್ಯ ಯಾವ ವರ್ಷದಲ್ಲಿ ದೊರೆಯಿತು? ಆಪ್ಷನ್ ಎ 1945, ಆಪ್ಷನ್ ಬಿ 1946, ಆಪ್ಷನ್ ಸಿ 1947, ಆಪ್ಷನ್ ಡಿ 1950. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 1947 ಆಪ್ಷನ್ ಸಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಮೈಸೂರು ಹುಲಿ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ ಎ ಹೈದರ್ ಅಲಿ, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಕಿತ್ತೂರು ರಾಣಿ ಚೆನ್ನಮ್ಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನ ಯಾವ ದಿನ ಜಾರಿಗೆ ಬಂದಿತು? ಆಪ್ಷನ್ ಎ ಆಗಸ್ಟ್ 15, 1947, ಆಪ್ಷನ್ ಬಿ ಜನವರಿ 26, 1950, ಆಪ್ಷನ್ ಸಿ ನವೆಂಬರ್ 26, 1949, ಆಪ್ಷನ್ ಡಿ ಅಕ್ಟೋಬರ್ 2, 1948. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜನವರಿ 26, 1950 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ದೆಹಲಿಯ ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದವರು ಯಾರು? ಆಪ್ಷನ್ ಎ ಇಲ್ತಮಿಷ್, ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್, ಆಪ್ಷನ್ ಸಿ ಅಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಡಿ ಬಾಬರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ರಾಜ್ಯದ ರಾಣಿ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕರ್ನಾಟಕ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ನೆಕ್ಸ್ಟ್, ದಂಡಿ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು? ಆಪ್ಷನ್ ಎ 1920, ಆಪ್ಷನ್ ಬಿ 1930, ಆಪ್ಷನ್ ಸಿ 1942, ಆಪ್ಷನ್ ಡಿ 1947. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1930 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ರಾಜ ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಸಿ ಬಿಂದುಸಾರ, ಆಪ್ಷನ್ ಡಿ ಸಮುದ್ರಗುಪ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಶೋಕ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಆರಂಭವಾಯಿತು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮೀರತ್, ಆಪ್ಷನ್ ಸಿ ಕಾನ್ಪುರ, ಆಪ್ಷನ್ ಡಿ ಲಕ್ನೌ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮೀರತ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಔರಂಗಜೇಬ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಾಬರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಆಪ್ಷನ್ ಎ 1917, ಆಪ್ಷನ್ ಬಿ 1918, ಆಪ್ಷನ್ ಸಿ 1919, ಆಪ್ಷನ್ ಡಿ 1920. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1919 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ಎ 1885, ಆಪ್ಷನ್ ಬಿ 1887, ಆಪ್ಷನ್ ಸಿ 1890, ಆಪ್ಷನ್ ಡಿ 1905. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1885 ಆಗಿರುತ್ತದೆ. ಮುಂದಿನ ಪ್ರಶ್ನೆ,
ದಂಡಿ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1920, ಆಪ್ಷನ್ ಬಿ 1930, ಆಪ್ಷನ್ ಸಿ 1942, ಆಪ್ಷನ್ ಡಿ 1947. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1930 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ತಾಳಿಕೋಟೆ ಯುದ್ಧ ನಡೆದ ವರ್ಷ ಯಾವುದು? ಆಪ್ಷನ್ ಎ 1526, ಆಪ್ಷನ್ ಬಿ 1556, ಆಪ್ಷನ್ ಸಿ 1565, ಆಪ್ಷನ್ ಡಿ 1600. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1565 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ ಯಾವುದು? ಆಪ್ಷನ್ ಎ 1824, ಆಪ್ಷನ್ ಬಿ 1830, ಆಪ್ಷನ್ ಸಿ 1857, ಆಪ್ಷನ್ ಡಿ 1885. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1824 ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಕನ್ನಡ ಸಾಮ್ರಾಜ್ಯ ಯಾವುದು? ಆಪ್ಷನ್ ಎ ಚಾಳುಕ್ಯರು, ಆಪ್ಷನ್ ಬಿ ಕದಂಬರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಹೊಯ್ಸಳರು. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕದಂಬರು ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ತಲಕಾಡು, ಆಪ್ಷನ್ ಸಿ ಬನವಾಸಿ, ಆಪ್ಷನ್ ಡಿ ಹಂಪಿ. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬನವಾಸಿ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದವರು ಯಾರು? ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಚಾಳುಕ್ಯರು, ಆಪ್ಷನ್ ಸಿ ವಿಜಯನಗರದ ಅರಸರು, ಆಪ್ಷನ್ ಡಿ ಗಂಗರು. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಚಾಳುಕ್ಯರು ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹೊಯ್ಸಳರ ರಾಜಧಾನಿ ಯಾವುದು? ಆಪ್ಷನ್ ಎ ಹಳೇಬೀಡು, ಆಪ್ಷನ್ ಬಿ ಬನವಾಸಿ, ಆಪ್ಷನ್ ಡಿ ಬೀದರ್, ಆಪ್ಷನ್ ಡಿ ಬಿಜಾಪುರ. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಹಳೇಬೀಡು ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಹಂಪಿ, ಆಪ್ಷನ್ ಸಿ ಬಿಜಾಪುರ, ಆಪ್ಷನ್ ಡಿ ಗುಲ್ಬರ್ಗ. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹಂಪಿ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ರನ್ನ. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕೃಷ್ಣದೇವರಾಯ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣಗೊಂಡ ವರ್ಷ ಯಾವುದು? ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1956, ಆಪ್ಷನ್ ಡಿ 1973. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1956 ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕ ಎಂಬ ಹೆಸರನ್ನು ರಾಜ್ಯಕ್ಕೆ ನೀಡಿದ ವರ್ಷ ಯಾವುದು? ಆಪ್ಷನ್ ಎ 1956, ಆಪ್ಷನ್ ಬಿ 1965, ಆಪ್ಷನ್ ಸಿ 1973, ಆಪ್ಷನ್ ಡಿ 1980. ಈ ಪ್ರಶ್ನೆಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1973 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕೆಂಪೇಗೌಡ, ಆಪ್ಷನ್ ಬಿ ಆಲೂರು ವೆಂಕಟರಾವ್, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಲೂರು ವೆಂಕಟರಾವ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 25 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಏನಿದೆ ಕ್ವಿಜ್ ಕರ್ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಪೊಲೀಸ್ ನೇಮಕಾತಿಯಲ್ಲಿ ಜಾಸ್ತಿ